ಹುಡುಕಿ ಹೊರಕ್ಕೆ ಎಂತ ಮಾತಾಡ್ತೀರಿ ಮನೆ ನೀವು? ನನ್ನ ಕೈ ತಪ್ಪಿನ ಕೆಲಸ ಮಾಡ್ಬೇಡ. ಹೇಳು ಏನಿಲ್ಲ ಮತ್ತೆ ನೀನೇ ಕೊಡುದ ಅಂತ ಹೇಳಿದ್ದಾಳೆ. ತಗೊಳ್ಬೇಕು ಅವಳು ಕುಂದಲ್ಲಿ ಹೋದ್ರ ಕಿವಿ ಕೇಳಿದ್ರೆ ನಿನಗೆ ಯಾರು ಹೋದ್ರ ಯಾವ ಘಾಟಿ ಮರ ಇದೆ ಮುಹೂರ್ತ ಇದು ಹಾರ 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 ಆಟ ಆಡ್ತಿದ್ದೆ ಇಲ್ಲಿ ನಾನು ಹೇಳಿದ್ದೆ ರಾಜ ಪುರೋಹಿತರಿಗೆ ಬರ್ಲಿಕ್ಕೆ ಹೇಳಿ. ಬೇಡ ಪುರೋಹಿತರೆ, ಹೋದ್ರೆ ಜಾಗ್ರತೆ, ಎಲ್ಲಿಗೂ ಹೋಗ್ಬಾರ್ದು, ನಿಂತ್ಕೊಳ್ಬೇಕು. ಅದು ಹಾಗಲ್ಲ, ಕ್ರಮ ಉಂಟು. ಎರೆ ಮುಟ್ಟಿ ಜೀವ ಅದಲ್ಲ, ನಿಮ್ಮನ್ನ ಕಂಡಾಗ ಗೌರವ ಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರಕ್ಕೆ ಮನ ಮಾಡಿದೆ. ಯಾರೋ ಕಡ್ದಾಗ ಆಯ್ತು ಅಂತ ಓಡ್ ಬಂದೆ, ಬಂದು ನೋಡಿದ್ರೆ ಯಾರೂ ಇಲ್ಲ, ತಿರುಗಿ ಹೋದೆ. ಈಗ ನೋಡ್ತೇನೆ ಕಾಳು ಹಿಡಿಲಿಕ್ಕೆ ಬರ್ತಾ ಇದ್ದೆ ಅದಕ್ಕೆ. ನಿಮ್ಮನ್ನು ಕಂಡೆ ನಾನು ನಮಸ್ಕಾರ ಮಾಡಿದ್ನ ಎದ್ಬಿಟ್ಟು ನೋಡ್ತೇನೆ, ನೀವು ಕಾಣುದಿಲ್ಲ. ನೀ ನಮಸ್ಕಾರ ಮಾಡಿದ್ದ ನನಗೆ ನೀ ಕಾಳು ಎಲ್ಲಿಗೆ ಕೂಡ ಹಿಡಿದು ನೋಡಿದೆ. ಅದಲ್ಲ, ಗೌರವಪೂರ್ವಕ. ಓ ಗೌರವಪೂರ್ವಕ. ಶೀಘ್ರ ಅತಿ ಶೀಘ್ರವಾಗಿ ನಿಮ್ಮನ್ನ ಕರೆಯುವರೆ ಬಲವಾದಂತ ಉದ್ದೇಶ ಎನ್ನುವುದು ಏನು? ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕು. ನಿಮ್ಗೆಲ್ಲ ಹೊಟ್ಟೆಗಿತ್ತು, ದಿವಸ ಹೋದಾಗ ನನ್ನ ಮುಖ ಅಗಲ ಆಗ್ತಾ ಉಂಟಲ್ಲ, ನಿಮ್ದೆಲ್ಲ ಒಳಗೋಗ್ತಾ ಉಂಟಲ್ಲ, ಅದಕ್ಕಾಗಿ ಮುಖದಲ್ಲೇ ಮದುವೆ ಮಾಡಿಸ್ಲಿಕ್ಕೆ ಹೊರಟಿದ್ದೀಯಾ? ಆ ಕೆಲವು ಚಪ್ಪರ ಹಾಕ್ತೇನೆ ನೋಡು, ಆ ಬಾಯಿ ಮೇಲೆ ಹಂಡೆ ಇಟ್ಟು ಮುಗಿ ಕಟ್ಟಿಗೆ ಹಾಕ್ತೀಯಾ? ಅದೆಲ್ಲ ಮಾಡ್ಬೋದು. ಕೈ ತೊಳೆದ ವ್ಯವಸ್ಥೆ ಅಂತ ಮಾಡುವ ದೊಡ್ಡ ವಿಷಯ ಅಂತ ಇಲ್ಲ. ನೀ ಹಂಗ ತಗೊಂಡ್ಕೊಂಡು ಬಾಯಿ ಕಟ್ಟಿಡುತ್ತೆ. ನಾ ಹೇಳ್ತದಲ್ಲ, ನಿಮ್ಮ ಮುಖೇನ, ನಿಮ್ಮ ಮುಂದಾಳತ್ವದಲ್ಲಿ, ನಿಮ್ಮ ನೇಪಥ್ಯದಲ್ಲಿ, ನಿಮ್ಮ ಆಧಿಪತ್ಯದಲ್ಲಿ, ನಿಮ್ಮ ಧ್ವರ್ಯದಲ್ಲಿ, ಅದೆಲ್ಲ ಒಂದೇ. ಅದು ಅದೆಲ್ಲ ಒಂದರಲ್ಲೇ ಆಗ್ಬೇಕಲ್ವಾ? ನಮ್ಮ ಧ್ವರ್ಯದಲ್ಲಲ್ವಾ? ಬಹಳಷ್ಟು ಮದುವೆ ಆಗಿದೆ, ದೊಡ್ಡ ವಿಷಯ ಅಲ್ಲ. ಆದ್ರೆ ಯಾರಿಗೆ ಮದುವೆ ಅಂತ ಬೇಕಲ್ಲ? ವಿಷಯ ಗೊತ್ತಿಲ್ಲ, ನೀ ಹೇಳಿಲ್ಲ. ಮನೆ ನಮ್ಮ ಅಪ್ಪ ಒಬ್ರು ಹೋದ್ರಲ್ಲ, ನನ್ನಿಂದೇನು ಬಹಳ ದೊಡ್ಡವ ಅಲ್ಲ. ಆದ್ರೂ ಇಷ್ಟು ಬೇಗ ಹೀಗಾಗ್ತದೆ ಹೇಳೋ ಕಲ್ಪನೆ ಸಹ ನನಗಿಲ್ಲ ಆಗಿತ್ತು. ವಿಷಯ ಗೊತ್ತಾಗಿ ಹೋಯ್ತು. ಗೊತ್ತಾದ್ಮೇಲೆ ಆದ್ರೂ ಗೊತ್ತಾಯ್ತಲ್ಲವೇ? 5 ಕ್ಷಣ ಮೌನಾಚರಣೆ ನೀ ಅಗತ್ಯ ಮಾಡ್ಬೇಕು. ನಿಮ್ಮಪ್ಪ ಹೋದ್ದಲ್ಲ, ಏನಾದ್ರೂ ಮಾತಾಡಿ ಪುರೋಹಿತ ಮತ್ತೆ ನನಗೆ ಏರ್ತದೆ, ನಿನಗೆ ಏರ್ಕೊಂಡೇ ಇರ್ತದೆ. ನೀ ಹೇಳಿ ಎಂತದ್ದು? ಅಪ್ಪ ಹೋದ್ರಲ್ಲ ಅಂದ್ರೆ ನಾ ಹೇಳಿದ್ ಹಾಗಲ್ಲ. ಮೊನ್ನೆ ನಮ್ಮ ಅಪ್ಪಯ್ಯ ಹೋದ್ರಲ್ಲ ಚಂದನಾವತಿಗೆ, ಹಾಗೆ ಹೇಳು. ಅಪ್ಪ ಹೋದ್ರು ಅಂದ್ರೆ ಒಲ್ಲೋದಂತ ಅಪ್ಪಯ್ಯ ನಮಗೆ ಲೇಖನ ಬರ್ತಿದ್ದ. ಏನಂತೆ? ವಿಚಾರ ಇದ್ರಲ್ಲಿ ಉಂಟು, ವಾಚಿಸ್ತೇನೆ.
ಸಚಿವ ಸುಪ್ರೀಂತ ನಮ್ಮ ಗದನಿಗೆ ಪ್ರತಿ ನೇಮಿಸಿದ ಕಾರ್ಯಚಂದ್ರಹಾಸ ಮಹಾಶ್ರಮಕ್ಕೆ ಮೇಲಾಗಿ ತಮ್ಮ ಸೀಮೆ ಕರಸಾದವನ್ನು ಸಂದೇಹವಿಲ್ಲದಕ್ಕೆ ಸಾಮಾನ್ಯದವಲ್ಲ ಸರ್ವತಾಮಿತ್ರೊಪ್ಪೊಮ್ಮೆ ನೀತನು ಕಳಿದನು ನಿನ್ನ ಬಳಿಗಿದನು ಅರಿಯುವುದು 10 ಕಳೆದ ಬಂದ ಬಳಿಕ ಇವರ ಕುಲಶೀಲ ವಯೋಕ್ರಮಗಳ ನೋಡುತ್ತಿರದ ಕೊಡು ವಿಷಯ ಮೋಹಿಸುವಂತೆ ಬಾಲಕಿಗೆ ಉತ್ತರ ಒಪ್ಪುವುದು ಇದಿಷ್ಟು ವಿಷಯ ಅದಲ್ಲ ನೀನೇನೋ ಹೇಳ್ದಲ್ಲ ಈಗ. ಹೌದು, ನಿನಗಾದ್ರೂ ಅರ್ಥ ಆಯ್ತಾ? ನನಗೆ ಎಂತಂತಲೇ ಗೊತ್ತಾಗ್ಲಿಲ್ಲ. ನೀನು ಹೇಳುದು ನೋಡಿದ್ರೆ ನಮ್ಮಲ್ಲೂ ಇತ್ತೀಚೆಗೂ ತಯಾರಾಗಿದ್ದ ಮಾಡಿ ಅವ ಹೀಗೆ ಮಂತ್ರ ಹೇಳುದವ ನಮ್ಮ ಕಾರ್ತಿಕ್ ಮಾಡಿ ಕೊನೆಯ ಕೊಂಡಿ ಅದಲ್ಲ ಅಂದ್ರೆ ಎಂತದ್ದು ಮಂತ್ರ ಹೇಳುದು ಈಗ? 10 ಕಳೆಯದ ಬಂದ ಬಳಿಕಿವನ ಕುಲಶೀಲ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಬಾಲಕಗೆ ಉತ್ತರ ಒಪ್ಪುದು. ಈ ಓಲೆತನಂತ ಓಲೆಕಾರನಿಗೆ ನನ್ನ ತಂಗಿ ವಿಷಯ ಕೊಟ್ಟು ದುಬ್ಬೆ ಮರು ಪ್ರಶ್ನೆ ಇಲ್ಲ. ಓ ಅಂದ್ರೆ ನೀನು ಕಂಠಪಾಠ ಮಾಡಿದ್ದು? ನನ್ನ ಜೀವನದಲ್ಲಿ ಕಂಠಪಾಠ ಮಾಡಿದ್ದು ಒಂದೇ. ಹಾಗಾಗಿ ಮುದ್ಯಾರರು ಬಾಯಿ ಹಾಕಿದ್ರೆ ಗಂಡ ಹತ್ರ ಅಂತ ಕೊಂಡು ಬಿಟ್ಟು ತಪ್ಪಾಗ್ತದೆ. ಅದು ತಪ್ಪಲ್ಲ. ಈ ಕಂಠಪಾಠ ಮಾಡ್ಲೇಬಾರ್ದು ಅಂತ ನನ್ನ ಆಕ್ಷೇಪ ಅಲ್ಲ. ಕಂಠಪಾಠ ಮಾಡಬೇಕು. ಎಲ್ಲವನ್ನು ಕಂಠಪಾಠ ಮಾಡಿದ್ರೆ ಹೀಗೆ ಆಗುವುದು. ಯಾವ ಮಧ್ಯಾಹ್ನದ ಮಾತಾಡಿದ್ರ ಗಂಡ ಅಂತರವೇ. ನಮ್ಮದೆಲ್ಲ ಕಂಠಪಾಠದ ಪ್ರಶ್ನೆಯೇ ಇಲ್ಲ. ಇಲ್ಲಿ ಬಂದ ಮೇಲೆ ತಯಾರಿ. ನಿಮ್ ತಯಾರಿ ಹೊಟ್ಟಿಲ್ಲ. ಅದೆಲ್ಲ ಹೇಳಿದ. ಈಗ ನಿಮ್ ತಂಗಿಗೆ ಈ ಓಲೆತನಂತ ಓಲೆಕಾರನಿಗೆ ನನ್ನ ತಂಗಿ ವಿಷಯ ಕೊಟ್ಟು ಮದುವೆ. ಗ್ರಾಚಾರವೇ? ಯಾಕೆ ಮನೆಗೆ ಓಲೆ ಹಂಚುವ ಓಲೆಕಾರನಿಗೆ ಮಂತ್ರಿಗಳು ಕೊಟ್ಟು ಮದುವೆ ಮಾಡುವುದೇನಾ? ಏನಾದ್ರೂ ಮಾತಾಡ್ಬೇಡಿ ಪುರೋಹಿತರು, ಮತ್ತೆ ನನಗೆ ಏರ್ತದೆ. ನಿನಗೆ ಏರ್ಕೊಂಡೇ ಇರ್ತದೆ. ಅಪ್ಪ ನಿನಗಂತೂ ಅರಮಗಳು ನೀವು ಪೂರ್ಣ ಮಾಡಲ್ಲ. ಎಂತ ಮಾತಾಡ ಮನೆಗೆ ಓಲೆ ಹಂಚುವ ಓಲೆಕಾರನಲ್ಲ. ಈ ಓಲೆ ತಂದಂತ ಓಲೆಕಾರ ಚಂದನಾವತಿ ಅಧಿಕಾರಿ ಚಂದ್ರಹಾಸನಿಗೆ ನನ್ನ ತಂಗಿ ವಿಷಯ ಕೊಟ್ಟು ಮದುವೆ. ಅಲ್ಲಿ ಅಧಿಕಾರಿ ಹಾಗಾದ್ರೆ ಒಳ್ಳೆ ಸಂಬಂಧ ಅಂತ ಆಯ್ತು. ಇರ್ಲಿ, ಈಗ ಹುಡುಗನಿಗಾದ್ರೂ ಗೊತ್ತುಂಟೆ ಮದುವೆ ಅಂತ ಹೇಳಿ ಹೇಳ್ಬೇಕು ಅಂತ ಅಪ್ಪ ಬರಲಿಲ್ಲ. ಹಾಗಾದ್ರೆ ಈ ವರ್ಷ ಮದುವೆ ಆಗುದು ಇಲ್ಲ. ಮದುವೆ ಆಗ್ಬೇಕು. ಹುಡುಗನಿಗೆ ಗೊತ್ತಿಲ್ಲ ಮದುವೆ ಆಗುದು ಹೇಗೆ ಮಾರಾಯ? ಹೇಳಿದ್ರೆ ಆಯ್ತಪ್ಪ. ಎಲ್ಲಿದ್ದಾರೆ ಅವ? ಅರಮನೆಗೆ 7ನೇ ಮಾಡಿ 7ನೇ ಕೋಣೆ, ಅದರಲ್ಲಿ 420 ಅಲ್ಲಿದ್ದಾನೆ. ಎಂತ ಒಳ್ಳೆ ಗುಣ ಬರ ನಿಂದು. ನಿನ್ನ ಕೋಣೆ ಬಿಟ್ಕೊಟ್ಟಿದ್ಯಲ್ಲ ಇವತ್ತು ನೀವು ಬರ್ಲಿಲ್ಲ. ನಾ ಪಕ್ಕದ ಕೋಣೆ ಬರ್ತೇ 20ಕ್ಕೆ. ಹೌದು. ಚಂದ್ರಹಾಸನಿಗೆ ಬರ್ಲಿಕ್ಕೆ ಹೇಳಿ. ಎಲ್ಲ ಸಿಗ್ತಲ್ಲ ನಮ್ಮ ಪುರೋಹಿತ. ಒಳ್ಳೇದಾಗಲ್ಲ. ಅವನು ನಿಲ್ಲಿಸ್ಕೊಂಡು ಮುಖ ನೋಡ್ಕೊಂಡು ಕೆಟ್ಟ ಹೇಳ್ತಾ ಇದೆಯಲ್ಲ, ಅವನು ನೀವು ಅನ್ನಿಸ್ಬೇಕು ಪಾಪ. ನಿಲ್ಲಿಸ್ಕೊಂಡು ನಗಾಡ್ತಾ ಇದ್ದಾರೆ. ನನ್ನೇನು ತಪ್ಪಾಗಿದೆಯಾ? ಎಂತ ಕತೆ? ಎಂತದ್ದು? ಮತ್ತೆ ಹೌದು, ಅವನಿಗೆ ವಿಷಯ ಗೊತ್ತಿಲ್ಲ. ಅವನಿಗೆ ಅದಲ್ಲ, ಅದು ವಿಷಯ ಗೊತ್ತಾಗಿಲ್ಲ. ಯಾಕೆ ಹೇಳು? ನೀ ಹೇಳಲಿಲ್ಲ ಅದಕ್ಕೆ ವಿಷಯ ಹೇಳ. ನೋಡಿ ಕೆಟ್ಟ ಹೇಳ್ತಾ. ನಮ್ಮೂರಿನ ಪದ್ಧತಿ ಮನೆಗೆ ಬಂದವರನ್ನ ಹಾಗೆ ಕಳಿಸುವಂತ ಪದ್ಧತಿ ಇಲ್ಲ. ಒಂದು ಕುಂಟೆ ಕಟ್ಟಿ ಬಿಡುವುದೇ ನನಗೆ ಅಭ್ಯಾಸ ಇಲ್ಲ. ನಿನ್ನ ಅಭ್ಯಾಸ ಅವನಿಗೆ ಉಂಟು ಅಂತ ಹೇಳಿದ್ದೆ. ಬೇಲಿ ಹಾರು ಮತ್ ಕುಂಟೆ ಕಟ್ಟಲಿಕ್ಕೆ ಅನುವ ನಾವ ನೀವು ಮೊನ್ನೆ ಬರುವಾಗ ಕೇಳಿದ್ನಲ್ಲ, ಪುರೋಹಿತರು ಎಲ್ಲಿಂದ ಬಂದೆ ಅಂತ ಕೇಳಿದೆ. ಒಂದು ಕುಂಟೆ ಕಟ್ಟಿ ಬಂದೆ ಮಗ. ಅದು ಮಾತಿಗೆ ಹೇಳಿದ್ ಮರಯ್ಯ, ಹಾಗೆ ಹೇಳುದಾ? ನಾನು ಮಾತಿಗೆ ಬಿಡಿಸ್ಬೇಕು. ಇಲ್ಲ, ವಿಷಯ ಬಿಡಿಸಿ ಹೇಳ. ಅಂದ್ರೆ ಬಂದಿರುವಂತ ನಿಮಗೆ ಒಂದು ಮದುವೆ ಮಾಡಿಸಬೇಕೆನ್ನುವ ತೀರ್ಮಾನ. ಬೇರೆ ಯಾರ್ಯಾರಿಗೂ ಅಲ್ಲ, ನನ್ನ ತಂಗಿ ವಿಷಯವನ್ನು ಕೊಟ್ಟು ಮದುವೆ ಮಾಡಿ. ಹೌದು. ನನಗೀಗ ಒಂದು ರೀತಿ ಅನುಮಾನ ಪ್ರಾರಂಭ ಆಯ್ತು. ಸರಿ ಉಂಟು. ಗುಟ್ಟಲ್ಲೇ ಬರೆದಂತ ಲೇಖನ, ನೀನು ಗುಟ್ಟಲ್ಲೇ ಓದತ್ತು, ಗುಟ್ಟಲ್ಲೇ ಮದುವೆ ಅವೇ ತಿಳ್ಕೊಂಡಿದ್ದಾನೆ. ಎಲ್ಲ ಗುಟ್ಟಲ್ಲೇ ಮಾಡ್ತಾರೆ ಅಂತ ಆದ್ರೆ ಮಂತ್ರಿಯ ಮಗಳು ಬಹುಶಃ ಯಾವ ಸಂತೆಯಲ್ಲೂ ಮಾರಾಟ ಆಗುದಲ್ಲ. ನೋಡ್ಲಿಕ್ಕೆ ಬಹುಶಃ ಹೀಗಿಟ್ಟು ಏನು ನಮ್ಮೊಂದು ಗುಟ್ಟಲ್ಲೇ ಕಟ್ಟಿ ಕಳಿಸ್ತಾರೆ ಅಂತೇಳಿ ಅವ್ನು ವಿಚಾರ ಮಾಡ್ತಾ ಇದ್ದಾರೆ. ಅಂತದ್ದಲ್ಲ ಏನಿಲ್ಲ. ನಿಮಗೆ ಅಷ್ಟು ಅನುಮಾನ ಉಂಟು ಅಂತ ನಿಮ್ಮ ಅನುಮಾನವನ್ನು ನಾನು ಕ್ಷಣ ಮಾತ್ರದಲ್ಲಿ ಹೋಗಲಾಡಿಸ್ತೇನೆ. ಹಾಗೆ ಮಾಡು. ಏನು ನಿಮಗೆ ಅನುಮಾನ? ಇದು ಗುಟ್ಟ ಅಲ್ಲ, ನಿಜವಾಗಿ ಹೇಳ್ತೇನೆ. ನನ್ನನ್ನು ನೋಡಿದ ಮೇಲೆ ನನ್ನ ತಂಗಿ ಅವಳಿಗೂ ಸೊಂಟು ವಾರೆ. ವಿವಾಹವೇ ಬೇಡ. ಹಾಗಲ್ಲ ಪುರೋಹಿತರೆ,
ಒಂದೇ ಪಡಿಯಚ್ಚಿನಲ್ಲಿ ಸಿದ್ಧಪಡಿಸಿದ 2 ಪ್ರತಿಮೆಗಳೋ ಎಂಬಂತೆ, ಹಾಗೆ ಒಂದು ನಾಣ್ಯದ 2 ಮುಖಗಳೋ ಎಂಬಂತೆ, ಹಾಗೆ ರೂಪದಲ್ಲಿ ಸಾಮ್ಯತೆ, ಲಿಂಗದಲ್ಲಿ ಭೇದ. ಅಂದ್ರೆ ಹಾಗೆ ಅಷ್ಟು ಒಳ್ಳೆ ರೀತಿಯಲ್ಲಿ ಆದ್ರೂ ಒಮ್ಮೆ ನೋಡ್ಲೇಬೇಕು. ಸಂಶಯ ಅನಸ್ತಿ. ತಕೊಳ್ಳಿ. ಕೊಡು, ಕೊಡು. ಅಲ್ಲಿ ವಿಷಯ ಅಲ್ಪ ಕೂತ್ಕೊಳ್ಳಿ, ಕರೆ. ಯಾರಲ್ಲಿ ತಂಗಿ ವಿಷಯಕ್ಕೆ ಬರ್ಲಿಕ್ಕೆ ಪುರೋಹಿತ್ರೆ, ಒಳ್ಳೆಯದಾಗಿ. ಅಣ್ಣ ತಂಗಿ ತಂಗಿ ಒತ್ತಂಗಿ ತಂಗಿ ಒತ್ತಂಗಿ ತಂಗಿ ಒತ್ತಂಗಿ ತಂಗಿ ಹೊರಗ್ತವೆ ಯಾರು ಹೇಳು. ಅವನಿಗೆ ಗೊತ್ತಾಗಿದೆ. ಹೊರಗಿದ್ದೆ ಅವ ತಂಗಿ ತಂಗಿ ಒತ್ತಿ ತಂಗಿ ಓ ತಂಗಿ ತಂಗಿ ಓ ತಂಗಿ ಸಂತೋಷ ಉದ್ವೇಗ ಸಾಗರದ ಸಂತೋಷ ಇವರು ಹೆಚ್ಚಿಗೆ ಆಗೋದಿಲ್ಲ ಆಗೋದು. ಉದ್ವೇಗ ಸಾಗರದಲ್ಲಿ ಹಾಗೆ ಹಾಗೆ. ತಂಗಿ ಮದುವೆ 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 ಹೌದಣ್ಣ. ಅತ್ತಿಗೆ ಹೇಗಿದ್ದಾಳ? ಎತ್ತರವಾಗಿದ್ದಾಳ, ಕುಳ್ಳವಾಗಿದ್ದಾಳು, ದಪ್ಪಗಿದ್ದಾಳು, ತೆಳ್ಳಗಿದ್ದಾಳು, ಹೇಗಿದ್ದಾಳಣ್ಣ? ಅಲ್ಲ, ಈ ಬಟ್ಟೆ ಹಿಡಿತಿಯಾಗಿ ಕಪ್ಪಗಿದ್ದಾಳು. ನೀ ಎಲ್ಲಿ ನೋಡಿದೆ? ಮೊನ್ನೆ ದಿನ ದೇವಸ್ಥಾನದಲ್ಲಿ ಹಾ. ನಿಮ್ ಹಿಂದೆ ಸುತ್ತ ಆಗ್ತಾ ಇದ್ದಲ್ಲ. ಅವಳು ಹೆಂಡತಿ ಅಲ್ಲ, ಮತ್ತೆ ಕೆಲಸದವಳು. ಕೆಲಸದೊಳಗೆ ನಿಮ್ಮ ಕೆಲಸಕ್ಕೆ ದೇವಸ್ಥಾನದಲ್ಲಿ ಕೆಲಸ ಇತ್ತ. ಕೆಲಸ ಹೇಳ್ತಾ ಇದ್ದೆ. ಅದು ಮಾಡು ಇದು ಮಾಡು ಅಂತ. ಭಯಂಕರ ಇದ್ದದ್ದು. ಎಷ್ಟು ಮಂದಿ ಇದ್ದಾರೆ ಭಾಳ ಜನ ಇದ್ದಾರೆ. ಹೇಗಿದ್ದಾಳಣ್ಣ ಅತ್ತಿಗೆ? ಹೇಳಿದ್ರ ಪುರೋಹಿತ್ರೆ ಅದು ಹಾಗೆ ಇನ್ನು ತಂಗಿ ಅಂತಲ್ಲ, ಎಲ್ಲ ತಂಗಿ ಅಂದ್ರೆ ಹಾಗೆ. ಅಣ್ಣ ಮದುವೆ ಅಂದ ತಕ್ಷಣ ಅತ್ತಿಗೆ ಹಾಗಿದ್ದಾಳ ಹೀಗಿದ್ದಾಳೆಲ್ಲ ಕೇಳೋದು ಹೌದು. ಅತ್ತಿಗೆ ಮನೆಗೆ ಬಂದ ಒಬ್ಬಳ ಕೈಯಲ್ಲಿ ಸುತ್ತಿಗೆ, ಮತ್ತೊಬ್ಬಳ ಕೈಯಲ್ಲಿ ಮತ್ತೊಂದು. ಸುಧಾರಿಸಕ್ಕೆ ಒಬ್ಬ ಅಣ್ಣ ಸಾಕಾಗುದಿಲ್ಲ. ಮತ್ತೆ ಮನೆ ಅಣ್ಣ ಬರ್ಬೇಕು. ಬಂದ ಮಾವ ಅಣ್ಣ ಆದ್ರೆ ಅಡ್ಡಿಲ್ಲ, ಅವನೇ ಭಾವ ಆದ್ರೂ ಕಷ್ಟ. ಹಾಗಲ್ಲ, ನನಗಲ್ಲ ಮದುವೆ. ಓ, ನಿನಗಲ್ವಾ ಮದುವೆ? ಮಳ್ಳ ಮದುವೆಗೆ ಮದುವೆ ಅಲ್ಲ ಅವರಿಗೂ ಅಲ್ಲ, ನನಗೂ ಅಲ್ಲ. ನಂಗೆ ಒಂದು ಅಡ್ಡ ಸಾಕು. ಮತ್ತೆ ಯಾರಿಗೆ? ನನಗೂ ಅಲ್ಲ ಇವರಿಗೂ ಅಲ್ಲ, ನಿನಗೆ ನಿನಗೆ ಅಣ್ಣ, ನನಗೆ ಮದುವೆ ಇಷ್ಟು ಬೇಡ ಬೇಡಿತ್ತು ಏನೋ. ಅವನ್ 30 ವರ್ಷ ಹೋಗ್ಲಿ ಆಗಿದ್ದೆ. ಮತ್ತೆಂತದ ಬೇಡ ಅಂದ್ರೆ ಏನು ಸಮಸ್ಯೆ? ಅಯ್ಯೋ, ಸಮಸ್ಯೆ ಮನೆಯಲ್ಲಿ ಅಪ್ಪನೂ ಇಲ್ಲ, ಏನಪ್ಪಯ್ಯ ಮಲ್ಲಿಲ್ಲಿ ಮದುವೆ ಮಾಡಬಾರ್ದೆ? ಏನಪ್ಪ ಇಲ್ಲಿ ಮದುವೆಯಾ? ಇಂಥ ಶ್ರೇಷ್ಠ ಪುರೋಹಿತರೆ ಹೇಳಿರುವಂತ ವೇದವಾಕ್ಯ ಒಂದುಂಟು. ನಾವು ಏನೇ ಹೇಳಿ ನೀ ಅಂತ ಹೇಳ್ತಾ ಹೇಳ. ಪಲ್ಲವರಾಡಿದ್ದು ಬಹಳ ಉಂಟು. ಅವ್ರು ಭಾಳ ಹೇಳಿ ನೀ ಅಂತ ಹೇಳ್ತಾ ಹೇಳ. ಜ್ಯೇಷ್ಠ ಭ್ರಾತೃ ನೀವೆಂತದ್ದು ಇಂಥದ್ದೆಲ್ಲ ಹೇಳಿದ್ರು? ನಂಗೆ ಗೊತ್ತು. ಜ್ಯೇಷ್ಠ ಭ್ರಾತೃ ಮಿತ್ರ ಸಮಾನ ಬಿರ್ರಲ್ಲ. ಅದೇ ಶಬ್ದ ನಂಗೆ ಗೊತ್ತಾಯ್ತು ಅಲ್ಲಿ. ಹಾಗೆ ಅಣ್ಣನೇ ತಂದೆ ಸ್ಥಾನದಲ್ಲಿ ನಿಂತು ಮದುವೆ ಮಾಡ್ತಾರೆ ಅಂತ ಅಲ್ಲ. ಹೌದು, ಆದ್ರೂ ಮದುವೆ ಬೇಡ. ಏ ವಿಷಯ ಗೊತ್ತಾಯ್ತಾರ? ಅದು ಹುಡುಗ ಯಾರು ಅಂತ ಹಾಗೆ ನೀನು ಎಲ್ಲಿ ನೀವು ಆ ಕಡೆಗೆ ರೂಪ ತಗೊಳ್ಬೇಕು. ತಂಗಿ ನೀಲಿ ಇಟ್ಕೋ. ನಾ ತಿರುಗು ಅಂತ ತಕ್ಷಣ ತಿರುಗಿ ನೋಡ್ಬೇಕು. ಹುಡುಗ ಕಾಣ್ತಾರೆ, ಆಗ್ಲಣ್ಣ, ನೋಡ್ಲಾ? ತಿರುಗಿ ನೋಡು. ಅಯ್ಯೋ ಅಣ್ಣ, ಎಲ್ಲ ನನಗೆ ಎರಡನೇ ಸಂಬಂಧ ಬೇಡ. ಕತೆ ಪೂರೈಸಿ ಎಲ್ಲ ಒತ್ತು ಎಂತ ಉಪದ್ರ ಕೊಡುದು ನೀವು? ನಾನು ಕಾರ್ಯಕ್ರಮ ಬಗ್ಗೆ ಆಲೋಚನೆ ಮಾಡ್ತಿದ್ದೆ. ಮರ ನಾಳೆ ಗಣ ಒಬ್ಬ ಹತ್ತಾಳು ಕತೆ ಬಸ ಮಟ್ಟ ಕಳ್ಸೋದು ಎಂತ ಮಾಡೋದು ದೂರ ಗಂಡನ್ ತೋರಿಸಿ ಹುಡುಗನ್ ತೋರಿಸ್ಬೇಕು ಅಂತ ತಿರುಗಿ ಹುಡುಗನ್ ತೋರಿಸ್ ಅಲ್ಲೇ ತುಳು. ನೀವು ಅಲ್ಲಿ ಇಟ್ಕೊಂಡ್ರೆ ಅವ ಏನ್ ಕಾಣ್ತಾನೆ? ಅಯ್ಯೋ ಅವ ಹಿಂದೆ ಇದ್ದ ಮಾರ. ತಂಗಿ, ಈಗ ನೋಡು ನೋಡು. ಏನಾಯ್ತು? ದೇವ್ರು ದೊಡ್ಡವ. ಯಾಕೆ ಅವು ಹರಿದಾಗುದಿಲ್ಲ ಇವತ್ತು. ಮತ್ತೆ ಹರಿದೇ ಇರೋದವ ನಿಜವಾಗಿ ನನ್ನ ಯೋಗ. ಎಂತಕ್ಕೆ? ಅಪ್ಪಯ್ಯ ನನ್ನ ಮೇಲೆ ಒಂದು ಭರವಸೆ ಇಟ್ಟು ಮದುವೆ ಮಾಡಿಸ್ತಾನೆ ಮಗ ಎನ್ನುವ ಹಾಗೆ ಲೇಖನ ಬರೆದು ಕಳಿಸಿ. ಒಳ್ಳೇದು. ಆದ್ರೆ ತಂಗಿ ಹಾ ಹುಡುಗನನ್ನ ನೋಡಿದ ತಕ್ಷಣ ಓಡಿ ಹೋದ. ಹಾ. ಒಂದು ಸಮಾಧಾನ ಏನು ಗೊತ್ತಾ ಪುರೋಹಿತ? ಏನು? ನನ್ನ ತಂಗಿ ಮದುವೆ ಆಗೋ ಮೊದ್ಲೇ ಓಡೋದು, ಮದುವೆ ಆದ್ಮೇಲೆ ಓಡೋದ್ರೆ ಅಂತ ಮಾಡೋದು. ಬುದ್ಧಿವಂತಿಕೆ. ಆ ಮಟ್ಟಿಗೆ ಯೋಗ ಒಳ್ಳೇದು ಉಂಟು. ಖರ್ಚು ಎಲ್ಲ ಹೋಯ್ತು. ಆಭರಣ. ಎಂತ ಮಾತಾಡ್ತೀಯ? ಅವಳು ಹಾಗೆ ಓಡಿದ್ದ, ಅವನನ್ನು ನೋಡಿ ನಗಾಡ್ಕೊಂಡು ಓಡಿದ್ದಾಳೆ ನಾಚಿಕೆಯಿಂದ. ಅಂತಾದ್ರೆ ಏನು? ಏನು ಮೌನಂ ಮತಿ ಲಕ್ಷಣ. ಲಕ್ಷಣಂ. ಒಪ್ಪಿದ್ದಾಳೆ ಅಂತ ಅರ್ಥ. ಹಾಗಾಗಿ ತಡ ಮಾಡ್ಲಿಕ್ಕಿಲ್ಲ. ಇದೇ ಮುಹೂರ್ತದಲ್ಲಿ ಮದುವೆ ಪೂರೈಸಿ ಬಿಡುವ. ಹೌದಲ್ಲ? ಯಾರಲ್ಲಿ ಹುಡುಗಿಯನ್ನು ಶೃಂಗಾರ ಮಾಡಿಕೊಂಡು
ನಮಸ್ಕಾರಗಳು. ಸ್ವಾಗತ ಗೊಂಬೆ ನೀನ ಅಲ್ಲ, ಹುಡುಗಿ ಬರ್ಲಿಕ್ಕೆ ಹೇಳಿದ್ರಲ್ಲ. ನಾ ಹೇಳಿದ್ದೇನು ಹಾ. ಹುಡುಗಿ ಬರ್ಲಿ ಅಂದೆ. ಹೌದು, ನಾ ಹುಡುಗಿ ಅಲ್ವಾ? ನೀ ಅಂತ ಹುಡುಗಿ ಹಾ. ನನ್ನ ಮಗಳು ತಾಯಿ ಇದ್ದಕ್ಕೆ ಮಾತಿಗೆ ಹುಡುಗಿ ಇರ್ಬೋದು, ಮದುವೆ ಆಗು ಹುಡುಗಿ ಬರ್ಲಿ ಅಂತ ಹೇಳಿದ್ದಾನು. ಹಾಗೆ ಮತ್ತೆ ಹಾಗೆ ತಗೊಂಡು ಹೋಗ. ಶೃಂಗರಿಸಿದರ ಬಲೆಯೊಲಿದು ಮಂಗಲವತಿಯರು ತಾವೊಲಿದು ಸಿಂಗಾರ ಎಲ್ಲ ಆಯ್ತು. ಇದೇ ಮುಹೂರ್ತ. ಇದು ಹಾರ ಹಾರ ಹಾರ. ಭಟ್ರೆ, ಮೊದಲಿಗೆ ಮೊದಲೆಲ್ಲ ಜೋರ್ ಹಾಡ್ತಿದ್ದೆ ಪುರೋಹಿತ್ರೆ, ಹಾ ಇತ್ತೀಚೆಗೆ ಆಗುದಿಲ್ಲ. ಅದು ಹಾಗೆ ಮೊದಲು ಬಹಳ ಹಾರಿದ್ರೆ ಹೊರಗೆ ಆಗುದು ಹೀಗೆ. ನಾವಲ್ಲಿ ನೋಡು ಮೊದಲು ಹಾರಲಿಲ್ಲ ಬಹಳ, ನೀವು ಹಾರ್ಲಿಕ್ಕೆ ಹೋಗುದು ಒಂದೇ ಲೆಕ್ಕ. ಓ ಭಟ್ರೆ, ಓ. ನಾ ಹಾರ್ಲ? ಹಾ? ನಾ ಹಾರ್ಲ? ಅದು ಹಗ್ಗ ಹೇಳ್ಕೊ. ಅಂತ ಆಟ ಆಡ್ತಿದ್ದೆ ಇಲ್ಲಿ. ಮತ್ತೇನು? ನಾನು ಹೇಳಿದ್ದೆ ಎಂತದ್ದು? ಏನು? ಮಾರಾಯ ಅಂತ ಹೇಳಿದ್ದ ನಾನು. ಹಾರ ಅಂದ್ರಲ್ಲ, ಓ. ನನ್ನ ಹತ್ರ ಮತ್ತಿನ್ನೆಲ್ಲ ಆಗುದಿಲ್ಲ, ನಾನು ಸಲ ಆಡ್ದೆ. ನೀವು ಹಾರಲು ಮಾಡೋದಿಲ್ಲ. ಮುಹೂರ್ತ ಹತ್ರ ಹೋಗ್ತಾ ಉಂಟು. ಹಾರ ಅಂತ ಹೇಳಿದ್ರೆ ಇರದ ಹಾರ ಕಳಿತ, ಹೂವಿನ ಹಾರ ಅಂತ ಹೇಳಿದ್ದ. ಹಾಗೆ ಮತ್ತೆ ಅದಷ್ಟನ್ನ ನಿಮ್ಮ ಮಾತಾಡುವ ಬಾಯಲ್ಲಿ ಹೇಳ್ಬೋದಿತ್ತಲ್ಲ, ಹೌದಾ? ನಿಮ್ಮ ಮಾತಾಡುವ ಬಾಯಲ್ಲಿ ಹೇಳ್ಬೋದಿತ್ತಲ್ಲ. ಇಷ್ಟೊಂದು ತೆಲ್ಲ ಹೇಳ್ತ. ಮಾಂಗಲ್ಯಂ ನೀವು ದೇವರನ್ನ ಕೇಳಿ, ದೇವಸ್ಥಾನದಲ್ಲಿ ನಿಮ್ಮೊಟ್ಟಿಗೆ ಬಂದು ಕೆಲಸ ದೇವಸ್ಥಾನದಲ್ಲಿ ನಿಮ್ಮೊಟ್ಟಿಗೆ ಬಂದದ್ದು ಕೆಲಸ ಒಳ್ಳೆಯ. ಅಲ್ಲ ಬದುಕಿಕೋಣ ಈಗ ವ್ಯವಸ್ಥೆ ಮಾಡುವ ಈಗ. ನಾ ಮದುವೆಗೆ ಬಂದಿದ್ದು. ಹಾ? ಮದುವೆಗೆ ಬಂದಿದ್ದು. ಗೊತ್ತಾಗತ್ತೆ ಇಲ್ಲ ಮತ್ತೊಂದು. ನೀವು ನಾಳೆ ಬಂದಿಲ್ಲ ನೀವು ಮದುವೆ ಗೊಬ್ಬರ ಹೊಡ್ಲಿಕ್ಕೆ ಬಂದ ನಾವಿಲ್ಲ. ಮದುವೆ ಮಾಡ್ಲಿಕ್ಕೆ ಬಂದ. ಹಾ ನಿತ್ಯಾಲೆ ಅಲ್ಲ, ಪುರೋಹಿತ್ರೆ, ಹಾ ಇದೆಂತದಿದು? ಹೇಳ್ತೆ. ಇದು ಹುಡುಗನ ಮುಖ ಹುಡುಗಿ ನೋಡ್ಬಾರ್ದು, ಹುಡುಗಿ ಮುಖ ಹುಡುಗ ನೋಡ್ಬಾರ್ದು. ಪರಸ್ಪರ ಮುಖ ನೋಡ್ಕೊಳ್ಳೋದಿದ್ಮೇಲೆ ಯಾವ ಕರ್ಮಕ್ಕೆ ಮದುವೆ ಅದು? ಎಲ್ಲಿವರೆಗಂತೂ ಉಂಟು. ಅಂತರ್ಪಟ ತೆಗೆದು ಹಾರ ಹಾಕುವವರೆಗೆ ಮಾತ್ರ. ಮನೆ ಯಾವ ಬೇಕಾದ್ರೆ ನೋಡ್ತಿರಲ್ಲ ನಮಗೆ ಮತ್ತೆ ಕ್ರಮ ಇಲ್ಲ. ಹುಡುಗಿ ಹೊರಗೆ, ಭಟ್ರೆ, ಹುಡುಗಿ ಹೊರಗೆ. ಭಟ್ರೆ, ಏನೋ ನನಗ್ ಗೊತ್ತುಂಟು ಹುಡುಗಿ ಒಳಗೆ. ಏ ಹುಡುಗಿ ಹೊರಗೆ, ಹಾಗೆಲ್ಲ ಹೇಳ್ಬೇಡಿ ಭಟ್ರೆ. ಹುಡುಗಿ ಹೊರಗೆ. ಹುಡುಗಿ ಹೊರಗಲ್ಲ, ಹುಡುಗಿ ಒಳಗೆ. ಹೇಗೆ ಹೇಳ್ತೆ ನೀನು? ನನಗೆ ಗೊತ್ತು, ನಾ ಅವ್ರ ಜೊತೆಯಲ್ಲಿ ಇರೋರು. ಕಾಸಿನ ಅವಳು ಇವಳು ನನಗೆ ಹೇಳುತ್ತೆ ನೀವು. ನಾನು ಎಷ್ಟು ಮದುವೆ ಮಾಡ್ತೇವೆ ನನಗೆ ಹೇಳುತ್ತೆ ಹುಡುಗಿ ಹೊರಗೆ. ಹುಡುಗಿ ಒಳಗೆ. ಯಾರಿಗೆ ಹೇಳೋದು? ಹುಡುಗಿ ಒಳಗೆ. ಎದ್ದು ನೋಡು. ಹುಡುಗಿ ಒಳಗೆ, ಹುಡುಗಿ ಒಳಗೆ. ಅಯ್ಯಪ್ಪ. ನೀನು ಎಂತ ಕೇಳುದು ಅವಳ ಹತ್ರ? ಒಳಗೂ ಅದಕ್ಕೆ ಎಂತ ಮಾತಾಡ್ತೀರಿ ಮನೆ ನೀವು? ನಿಮಗೆ ಎಂತ ಆಗಿದೆ ನಿಮಗೆ? ನಾನು ಹೇಳೋದೊಂದು, ನೀವು ಹತ್ತಿರ ತಿಳ್ಕೊಳ್ಳೋದೊಂದು. ಇದು ಎಂತ ಇದು? ಈಗ ಯಾವ್ದು ಅಂದ್ರೆ ಈಗ ಇದು ಅಂದ್ರ ಪಿಸಾತಿ, ಅಂದ್ರಪಟ್ಟ. ಅಂತರ್ಪಟ ನೀರು ಅಂತರ್ಪಟ ಇಬ್ರು ಒಳಗಡೆ ಇದ್ರೆ ಹೌದಾ? ಹಾಗೆ ಹಾರಾಕೊಳ್ಳೋದಾಗ್ತದ? ಮುಖ ನೋಡಬಾರ್ದು ಅಂತ ಉಂಟು. ಹಾಗಾಗಿ ಹುಡುಗಿ ಹೊರಗಡೆ ಬರಲಿ ಈಗ. ಹಾಗೆ ಹೇಳ್ಬೇಕಿತ್ತು ನೀವು. ಮತ್ತೆ ಹಾಗೆ ಹೇಳುದು. ಸುಮುಹೂರ್ತೆ ಸಾವಧಾನ, ಲಗ್ನೆ ಸಾವಧಾನ. ಅದಲ್ಲ ಸಾವಧಾನ ಅಲ್ಲ. ಸುಮುಹೂರ್ತೆ ಸಾವಧಾನ, ಸುಲಗ್ನೆ ಸಾವಧಾನ. ಮುಖ ನೋಡಿ ಮಾಲೆ ಹಾಕಿ. ಗುರುದೇವ ತಾರಾಬಲಂ, ಗುರುದೇವ ವಿದ್ಯಾಬಲಂ,
ಹಾಗಾಗುವುದು ಆಯ್ತಾ? ನಿನ್ ಮೊದಲ ಮಾತ್ರ ಹೀಗಾಗುದು. ಅಂದ್ರೆ ಕರಿಮಣಿ ಕಟ್ಟಲಿಲ್ಲ ಎಂದು. ಕರಿಮಣಿ? ಹಾ, ಕರಿಮಣಿ ಅಲ್ಲ, ಗರಿಮಣಿ. ಕರಿಮಣಿ ಮಾಂಗಲ್ಯ ಕೊಡು. ಯಾರು? ಏನೋ ನಿಮ್ಮ ಮುಖ್ಯ, ಹಾ, ನಿಮ್ಮ ಮುಂದಾಳತ್ವದಲ್ಲಿ, ನಿಮ್ಮ ನೇಪಥ್ಯದಲ್ಲಿ, ಹಾ, ನಿಮ್ಮ ಆಧಿಪತ್ಯದಲ್ಲಿ, ಹಣ, ನಿಮ್ಮ ಧ್ವರ್ಯದಲ್ಲಿ, ಅದ ನಿಮ್ಮ ಮುಂದೆ ಎಲ್ಲ ಒಂದೇ. ಯಾವುದು ನನ್ನಲ್ಲಿ ಕೇಳುವಾಗಿಲ್ಲ, ಎಲ್ಲ ಸೇರಿಸಿ ಕೊನೆ ತಲೆ ಮೇಲೆ ಕೊಡ್ತೇನೆ. ಮಾಡ್ತೇನೆ ಅಲ್ಲ ವಿಷಯ ನೀ ಹೇಳಿದ್ದು ಹೌದು, ನಾ ತಂದದ್ದು ಹೌದು. ಎಲ್ಲಿಟ್ಟೆ ಮರ ದೇವರಿಗೆ ಒಪ್ಪಿಸಿದವ ಎಲ್ಲಿಟ್ಟೆ? ಓ, ಇಲ್ಲೇ ಉಂಟು. ಅದೆಂತಲ್ಲೋಯ್ತು? ಅದು ನಮ್ಮ ಕೈಗೆ ಏನ್ ಸಿಕ್ಕಿದ್ರು ಒಂದು ಸೊಂಟಕ್ಕೆ ಹೋಗು ನಿನ್ ಬಾಯಿಗೆ. ಇದು 5 ಜನ ಮುತ್ತೆ ಇದ್ದೇವೆ ಮಂಗಲ ಹೇಳ್ತಕ್ಕೋ ಹೋಗಿ ಹೀಗೆ ಮಾಡ್ರೆ ಕೊಡ್ತು ದಿವಾಳಿ ಭಟ್ರೆ ನೀ ಮುಟ್ಟುದ ನಿನಗೆ ಮುಟ್ಟು ಹಕ್ಕು ಉಂಟಾ? ನಿನಗೆ ಮೇಲೆ ಇಲ್ಲ ಕೆಳಗೂ ಇಲ್ಲ. ಹಾಗಲ್ವಾ? ಕತ್ತಲ್ಲಿ ಕರಿಮಣಿ ಇಲ್ಲ, ಕಾದಲ್ಲಿ ಉಂಗುರ ಇಲ್ಲ, ಇವಳಿಗೆ ಮದುವೆ ಆಗಿಲ್ಲ, ಇವಳು ಮುತ್ತ ಇದೆ ಅಲ್ಲ, ಹೇಗೆ ಮುಟ್ಟಾಳೆ ಅವಳು? ಮುಂದೆ ಬರ್ತದೆ, ಮುಂದೆ ಬರ್ತದೆ. ಹೀಗೆ ತಿರುಗ ಮಾಂಗಲ್ಯಂ ತತ್ತುನಾನೇನ ಮಮ ಜೀವನ ಹೇತೂನಂ ಕಂಠೆ ಉದ್ನಾಮ ಶುಭಗೆ ತ್ವಂ ಜೀವ ಶರದ ಶತಂ ಕಟ್ಟೋ. ಈಗ ಇಬ್ಬರು ಈಗ ಮಾಡಿ ಮಾಡೆ ತಂಗಿ, ಯಾವ ಕಾರಣಕ್ಕೂ ಮಾಡಬೇಡ, ಯಾವ ಕಾರಣಕ್ಕೂ ಮಾಡಬೇಡ. ಎಂತ ಮಾತಾಡ್ತಾರೆ ಮಾತಾಡಬೇಕು. ಎಂತ ಮದುವೆ ಮಾಡಿರ್ತಾರೆ ಅಂತ ಹೇಸಿಗೆ ಅದು ಯಾವುದಾ? ಅದು ಮಾಡಬೇಡ ತಂಗಿ, ಮರ್ಯಾದೆ ಪ್ರಶ್ನೆ ಅದು. ಇವ್ಗೆ ಎಂತ ಆಗಿದೆ ಅವನಿಗೆ? ಏನು ಮಾಡ ಭಾವನೆ ಬೇಕು ಎಂತ ಮಾಡ್ತಾರೆ? ಭಾವ ಮಾಡಿಲ್ಲ, ತಂಗಿ ಮಾಡೋದಿಲ್ಲ ಇವರಿಗೆ. ಓ ಭಟ್ರೆ, ನಾ ಮಾಡ್ಲಾ? ಕೈ ಬೇಡ ಹೀಗೆ ಮಾಡಿ ಅಂದೆ. ಈಗ ನಾನು ಹೇಳ್ದಾಗೆ ಹೇಳುತ್ತಾ ಸುತ್ತ ಬರ್ಬೇಕು. ನಾನು ತುಳಸಿ ಕಟ್ಟೇನಾ ಇಂದ್ರೆ ಆಯ್ತು. ಈಗ ಅವನ ಕೃತಿಯಲ್ಲಿ ಹೊರಟ ಮದುವೆ ತಂಗಿ ಮಾತ್ರ ನೀವೆಂತ ಹೊರಟ್ರಿ ಮತ್ತೆ? ನೀವು ಹೇಳಿದ್ರ, ನಾ ಹೇಳ್ದಾಗ ಹೇಳ್ತೀನಿ ಅಂತ ಸುತ್ತ ಬನ್ನಿ ಅಂದ್ರ ನಿಮ್ಮತ್ತೆ ಬರ್ಲಿಕ್ಕೆ ಹೇಳಿದ್ರೆ ನಾನು ಇಂಥದ್ದೇ ಹೇಳ್ತೀರ. ಏನೋ ನಾನಲ್ಲಿ ಬರೋದು ಬೇಡ ಅಂತ ಹೇಳಿದ್ದೆ. ಒಂದು ವಿಷಯ ಈಗ ಬರೋದು ಬೇಡ, ನಿನಗೆ ಗೊತ್ತಾಗಿಲ್ಲ ಬಂದೆ. ಅವಳು ಯಾಕೆ ಹಿಂದೆ ಬರ್ತಲ? ನಮ್ಮ ಯಜಮಾನ್ರು ಬಂದ್ರಲ್ಲ, ಹಾಗಾಗಿ ಬಂದೆ. ಅಮ್ಮ ಕೊಟ್ಟವ, ಆಶಯ ಕೊಟ್ಟವ, ಆಶಯ ಕೊಟ್ಟವ, ಕೊಟ್ಟವ ಪುನರಪಿ ರಾಜೀಪಮಣಿ ಮಯ್ಯನ ರಾಜೀವ ಭಕ್ತಿ ವಿಜಯರು ಮುಟ್ಟಿದನು ರಾಜಕುಮಾರ ಬೆಳಗಿದರು. ಅಂತ ಎದೆ ಕೈ ಮಾಡ್ತೀನಿ. ಯಾರು ಕೊಟ್ಟರು? ನೀನು ವಾದಿದವರು ವಾದಿದವರ ನೀವು ಹಿಂಗ್ ಮಾಡ್ತೀರಿ. ನಂಗೆ ಕಬ್ಬಣದ ಕಾಯಿಲೆ ಉಂಟಾ? ಯಾವಳಿಗೂ ಕೊಟ್ಟು ಹೀಗ್ ನಾನು ಮಂತ್ರ ಹೇಳ್ತಿದ್ದೆ ಮಾರಾಯ. ಏನೋ ಮಂತ್ರ ನಾನು ಕೇಳಲೇ ಇಲ್ಲ. ಹೇಳುದು ಹೇಗೆ ಅದು? ವಾದ್ಯ ಆಗುವಾಗ ಮಂತ್ರ ಹೇಳಿ ಮಂತ್ರ ಕೇಳ್ತದ? ಏನಾಯ್ತು? ವಾದ್ಯದಲ್ಲಿ ಮಂತ್ರ ಲೀನವಾಗಿ ಹೋಗ್ತದೆ. ಆ ರೀತಿ ನೀನಾಯ್ತು. ಮತ್ತೆ ಈಗ ಕ್ರಮ ಅಂತ ಹೇಳಿದ್ರೆ ಮದುಮಕ್ಕಳಿಗೆ ಉಡುಗೊರೆ ಕೊಡುವ ಕ್ರಮ ಉಂಟು. ಯಾರು ಕೊಡಬಹುದು? ನಿಜವಾಗಿ ನೀವು ಹೇಳಿದ ಹಿರಿಯವರು ಆಡಿರುವ ಮಾತು ಸತ್ಯ. ಎಷ್ಟೇ ಅವಸರದಲ್ಲಿ ಮದುವೆ ಆಗಿರ್ಲಿ,
ಸಂಪ್ರದಾಯವನ್ನು ಬಿಡಬಾರದು. ಬಿಡಬಾರ್ದು. ಬ್ರಾಹ್ಮಣರಿಂದ ಮೊದಲಾಗಿ ಬ್ರಹ್ಮಪ್ರಸಾದ ವಧುವರರಿಗೆ. ನಮ್ಮ ಹುಡುಕಿ ಬಂತ ಮರ ಹೇಳಿದೆ ಬೆಳಗ್ಗೆ ಇರ್ಲಿ ವಿಷಯ ಹೌದದು. ಕೊಟ್ಟದ್ ನಾವೇ ನಾವು ಕೊಟ್ಟೆ ಅಂತ ತರ್ಲಿಲ್ಲ. ಅದು ತರ್ಸ್ಲಾ? ನೀ ತರಿಸಿ ನಾ ಕೊಟ್ರೆ ನೀ ಕೊಟ್ಟರೆ ಆಯ್ತು. ಅನ್ನಂತೆ ಕೊಡ್ಬೇಕು ನಾ ಅಂತ ಉಂಟು. ಏನು ಕೊಡು ಸದ್ಯಕ್ಕೆ ಇದು ಮಾತಿರುವುದು. ಇದು ನಮ್ಮ ಅಪ್ಪಯ್ಯನ ಪಟ್ಟೆ, ಇದನ್ನ ಅಟ್ಟದ ಮೇಲೆ ಇಟ್ಟೆ, ಇದರಲ್ಲಿ ಉಂಟು 106 ಬಟ್ಟೆ. ಬಿಡಿಸ್ಬೇಡಿ. ಕೊಟ್ಟರೆ ನಾ ಕೆಟ್ಟೆ, ಕೊಡದೇ ಇದ್ರೆ ಉಪಾಯ ಇಲ್ಲ. ಆದ್ದರಿಂದ ಪುರೋಹಿತರಿಂದ ಮಧುಮಕ್ಕಳಿಗೆ ಉಡುಗೊರೆ ಆಗ್ತಾ ಉಂಟು. ಸತ್ಯ 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 ಎಲ್ಲ ಹೇಳ್ತಾ ಇದ್ದಾರೆ. ಈಗ ಯಾವ ಸರಿ ಉಂಟು, ಯಾವನೂ ಅಲ್ಲ, ಸರಿ ಉಂಟು. ಮಧುಮಕ್ಕಳಿಂದ ಪುರೋಹಿತರಿಗೆ ಉಡುಗೊರೆ ಆಗ್ಬೇಕು ಹೇಳ್ತಾ ಇದ್ದಾರೆ. ಬೇಡ, ಯಾವ್ದು ಬೇಡ, ಕೆಂಪು ನಿಂಗೆ ಕೊನೆಗೆ ನಾ ಕೊಟ್ಟದನ್ನು ಕೊಟ್ಟು ಸಾಕವರು. ನಮ್ಮ ಕೆಂಪು ಬೇಡ ನೀವು. ತಿರುಗ ತಿರುಗ ಆಶ್ಚರ್ಯ, ಪರಮ ಆಶ್ಚರ್ಯ. ಅವಾಗ ಹೇಳ್ತಿದ್ರು ಮುಂದೆ ಬರ್ತದೆ ಮುಂದೆ ಬರ್ತದೆ ಅಂತ. ಈ ಗಾಳಿಗೆಲ್ಲ ಹೀಗೆ ಬರ್ತದೆ ಅಂತ ಗೊತ್ತಿಲ್ಲ ನನಗೆ. ಕೈ ಎತ್ತ, ಆಚೆ ಕೈ ಎತ್ತ, ಎರಡು ಕೈ ಎತ್ತ, ಎರಡು ಕೈ ಎತ್ತ, ಪಾಸ್ಪೋರ್ಟ್ ಎತ್ತ. ಅದೇ ಕೊಡ್ತೇನೆ ಇತ್ತಲ್ಲ ಅಶುದ್ಧ ಮುಟ್ಟು ಬೇಡ. ಹೊಡಿ ಪೂರ್ತಿ ಹೋಯ್ತದು. ನೀ ತೊಳ್ಕೊಟ್ರು ಹಾಗೆ ಆಗ್ತದೆ. ನಾ ಸರಿ ಮಾಡ್ತೇನೆ ಜಾಗತ್ತಿಗೆ. ಬಾವಿಗೆ ಹಾಕಿ ಬೇಡ, ನಾ ಸರಿ ಮಾಡ್ತೇನೆ. ಮಂತ್ರ ಶುದ್ಧ ಮಾಡ್ಬಿಟ್ಟು ನಾವು ಇವಾಗ ಹಾ ನೀರ್ ಖರ್ಚು ಉಳಿಸ್ತೀರಿ. ಯಾಕೆ ನೀವು ಸ್ನಾನ ಮಾಡುದಿರಲ್ಲ, ಮಂತ್ರ ಹೇಳಿದ್ರೆ ನಾನು ಕಾರ್ತಿಕಲ್ಲ ಹಾಗೆ ಮೂರು ಜನ ಇದ್ರು, 3 ಜನ ಆಗಿ ಇರಾಕಿಲ್ಲ. ಮಧುಮಕ್ಕಳಿಂದ ಪುರೋಹಿತರಿಗೆ ಉಡುಗೊರೆ ಆಯಿತು. ಸರಿ, ಈಗ ಅದು ಶುರುವಾಯ್ತು. ಈಗ ಊಟ ಹೇಳಿ ಹೇಳಿ ಹೇಳಿ. ಒಂದು ವರ್ಷ ಇಬ್ಬರಿಗೆ ಒಟ್ಟು 6 ಕಾಲ ಆಗಿ 4 ಕಾಲ ಉಂಟ 6 ಆಗಲಿ ಅಂದ್ರೆ ಆ ವರ್ಷದೊಳಗೆ ಮಗು ಆಗಲಿ ಅಂತ. ಈಗ ಖುಷಿ, ಆಮೇಲೆ ಖುಷಿ. ಈಗ ಅಣ್ಣ ಆಶೀರ್ವಾದ ಮಾಡು. ತಂದೆಯ ಸ್ಥಾನ ನಾನು ಸಂಸ್ಕೃತದಲ್ಲೇ ಮಾಡ್ಲಾ? ಸಂಸ್ಕೃತಿನೇ ಮಾಡಿ. ನೀ ಕೈ ಎತ್ತು ಬಡ್ಬಿಡ್ರೆ ನೀ ಆಶೀರ್ವಾದ ಮಾಡುದಾ? ನೀ ಅವಳ ಜೊತೆ ಎಂತದ್ದು ಶೀಘ್ರಮಾವ ಕಲ್ಯಾಣ ಪ್ರಾಪ್ತಿರಸ್ತು. ಮಗಳೇ ಇಲ್ಲ ಅಂತ ಇನ್ನೊಂದು ಸತ್ಯ ಆಗಲಿ ಮದುವೆ ಅಲ್ಲ, ಕಲ್ಯಾಣ ಅಂತ ಹೇಳಿದ್ರು ಒಳ್ಳೇದು ಅಂತ ಹೇಳಿದ್ರು. ಒಳ್ಳೇದು ಹೇಳಿದ್ದಾರೆ. ಈಗ ಮೊದಲೇ ಇದು ಮದುವೆ ಆಯ್ತಲ್ಲ. ಈಗ ಬೇರೆ ಹೇಳು. 100 ಕಾಲ ಚೆನ್ನಾಗಿ ಬಾಳಿ 100 ಕಾಲ ಚೆನ್ನಾಗಿ ಮಾಡಿ. ಇಲ್ಲೇ ನಿಂತು ಎಲ್ರಿಗೊಂದು ಕೊಡಿ. ಸರ್ವೇರಿಗೆ ನಮಸ್ಕಾರ. ನೀ ಹೇಳಿದವ್ರಿಗಲ್ಲ, ಅವ್ರು ನಮಸ್ಕಾರ ಕೊಟ್ಟು ಹೋಗುದಿಲ್ಲ, ಬೇರೆ ಕೊಡ್ಬೇಕು ಅವ್ರಿಗೆ. ನೀ ಮಧ್ಯಮ. ಈಗ ತಂದೆಯ ಸ್ಥಾನ ಅಣ್ಣ ಒಂದು 4 ಮಾತಾಡಿ ತಂಗಿಯನ್ನು ಎತ್ತಿ ಕೊಡ್ಬೇಕು. ಅವಳಲ್ಲಿ ಎತ್ತಿ ಕೊಡುದಲ್ವಾ, ಕೈ ಎತ್ತಿ ಕೊಡುದು ಅಂತ. ಅವಳ ಬಲಗೈಯಲ್ಲಿ ಇವಳ ಬಲಗೈ ಇಟ್ಟು 4 ಒಳ್ಳೆ ಮಾತಾಡಿ. ನಿಮಗೆ ಮೊದಲಾಗಿ ಒಂದು ಎಚ್ಚರಿಕೆ ಜೊತೆಗೆ ಒಂದು ಸೂಚನೆ. ಹೇಳು. ನನಗೆ ತಂಗಿಯನ್ನ ಕೈಯೊಪ್ಪಿಸಿಕೊಡುವಂತ ಸನ್ನಿವೇಶದಲ್ಲಿ ಇದೆ ಮಾತಿ ಬರ್ತದೆ. ಭಾವನೆ ಭಾವ ಬಂದ ಭಾವನೆ ಆಯ್ತಾ ಆಯ್ತಾ. ಅವಳು ಕುಟುಂಬದಲ್ಲಿ ಹೋದ್ರ ಕಿವಿ ಕೇಳುದಿಲ್ಲ ನಿನ್ಗೆ? ಯಾರು ಹೋದ್ರ? ಯಾವ ಘಾಟಿ ಮರ ಇದೆ ಅಣ್ಣ? ನೀನು ಅಳಬೇಡ ಮಾರಾಯ, ಅದು ಹಾಗೆ ಮಾಡಿ ಸಾಯ್ತದೆ. ನಗರ ತೆಗೆದು ಕಳಿಸ್ಕೊಡು. ನೀರಿಷ್ಟು ಮಧ್ಯ ಬೇಡವಾ? ನಗಡಿ
ನನ್ನ ಕೈ ತಪ್ಪಿನ ಕೆಲಸ ಮಾಡ್ಬೇಡ ಹೇಳು ಏನಿಲ್ಲ ಮತ್ತೆ ಭಟ್ರೆ, ಹಾ. ನಗೆಯಾಡಿ ಅಂದ್ರಲ್ಲ. ಎಲ್ಲ ನೀನೇ ಕೊಡುದಾ ನಮ್ಮ ಯಜಮಾನ್ ನಗೆಯಾಡ್ತವ್ರೆ. ಅಂತ ಹೇಳಿದ್ದಾಳೆ ನಾವು ತಗೊಳ್ಬೇಕು ಹಾ ಅಲ್ಲ ನೀ ಬಾಯಿ ಬಿಡುದು ಬೇಡ ಮಾತಾಡ ಸಾಕು ಭಾವ ಹಾ ಹೊಡೆದ ಜಾಗ್ರತೆ ಹೊಡೆದ ಮತ್ತೆ ಹೇಳಿದ್ದೇನೆ ಪುರೋಹಿತರೆ, ಮಧ್ಯ ಮತ್ತೆ ಭಾವ ಭಾವಯ್ಯ ನನ್ನ ತಂಗಿಯನ್ನು ಸಾಕಿದ್ದು ಅಂತ ಹೇಳಿದ್ರೆ ಹೇಗೆ ಹಾ ಒಳಗಡೆ ಇಟ್ರೆ ಕಾಗೆ ಕತ್ಕೊಂಡು ಹೋಗ್ತದೋ ಹೊರಗಡೆಯಲ್ಲಿ ಇಟ್ರೆ ಇರುವೆ ಕತ್ಕೊಂಡು ಹೋಗ್ತದೆ ಎನ್ನುವ ಹಾಗೆ ಇವನು ಯಜಮಾನ್ತಿಯಲ್ಲಿ ಬದಲಾವಣೆ ಆಯ್ತು ಈ ವರ್ಷ ಪ್ರೀತಿಯಲ್ಲಿ ಸಾಕಿ ಬೆಳೆಸಿದವನು ಹಾ ಹಾ ನಡೆಯುವಾಗ ರತ್ನ ಗಂಬಳಿ ಹಾಸಿ ನಡೆಸಿದವ ಹೌದಪ್ಪ ಮಲಗುವಾಗ ಹಂಸತೂಲಿಕಾ ತಲ್ಪದಲ್ಲಿಯೇ ಮಲಗಿದವಳು ಕಷ್ಟ ಅಂತ ಹೇಳಿದ್ರೆ ಏನು ಅಂತ ಕಂಡವಳು ನನ್ನ ತಂಗಿ ಅಲ್ಲ ಹಾ ಕರಳ ಬಳ್ಳಿಯನ್ನೇ ಕಿತ್ತು ಕೇಳಬೇಡ 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 ಭಾವ, ಗಿಣಿಯಂತಿರುವ ನನ್ನ ತಂಗಿಯನ್ನು ಇನ್ನು ನಿನ್ನ ಪಾಲಿಗೆ ಒಪ್ಪಿಸ್ತಾ ಇದ್ದೇನೆ ಅವತ್ತು ಗಿಡುಗನ ಹಾಲಲ್ಲಾದ್ರೂ ಹಾಲು ಹಾ 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 ನೀರಲ್ಲಾದ್ರೂ ಹಾಲು ನೀರಿಲ್ಲದೆ ಹಾಗೆ ಬೇಕಾದ್ರೂ ಹಾಗೆ ನೋಡಿಕೊಳ್ಳುವ ಸಂಪೂರ್ಣ ಹೊಣೆಗಾರಿಕೆ ನಿನ್ನ ತಂಗಿ ಮಾತಾಡೋಣ ಇದೇ ಅಂಗಳದಲ್ಲಿ ಆಡಿ ಬೆಳೆದವರು ಓ ಇಲ್ಲ ತೆಗಿ ದೊಡ್ಡದಾಗೆ ದಿನನಿತ್ಯವೂ ನಿನಗೆ ಏನೇನು ಬೇಕೆನ್ನುವುದನ್ನು ನೀನು ಪ್ರೀತಿಯಲ್ಲಿ ನನ್ನಲ್ಲಿ ಹೇಳುವುದು ಅದನ್ನೆಲ್ಲ ಈಡೇರಿಸುವಲ್ಲಿ ಮನವನ್ನು ಮಾಡಿದವನ ಹಾ ಹಾ ಹೆಣ್ಣನ್ನು ಉಭಯ ಕುಲೋದ್ಧಾರಿಣಿ ಅಂತ ಹೇಳಿ ಹೌದು ಹೌದು ಹುಟ್ಟಿದಂತ ಮನೆಯನ್ನು ಸೇರಿದಂತ ಮನೆಯನ್ನು ಬೆಳಗುವ ಸಾಮರ್ಥ್ಯ ಇದ್ದದಿದ್ರೆ ಹೆಣ್ಣಿಗೆ ಮಾತ್ರ ಹಾ ಹಾ ಗಂಡನ ಮನೆಯನ್ನ ಸೇರುವವಳು ನೀನು ತಂಗಿ ಒಬ್ಬರನ್ನ ಮದುವೆಯಾಗಿ ಇನ್ನೊಬ್ಬರ ಮನೆಯನ್ನ ಸೇರ್ತಾ ಇದ್ದ ಏ! ಎಂತ ಮಾತಾಡ್ತೀಯ ಒಬ್ಬರು ಮದುವೆಯಾಗಿ ಇನ್ನೊಂದು ಮನೆಗೆ ಹೋಗುದಾ ಎಲ್ಲದಕ್ಕೂ ನನ್ನ ಆಕ್ಷೇಪ ಮಾಡ್ಬಿಡಿ ನೀವು ಯಾಕೆ ನೀವು ಸರಿ ಅರ್ಥ ಮಾಡ್ಕೊಳ್ಳಿ ಹೇಳು ಹೇಳು ಈಗ ಇವರನ್ನು ಮದುವೆ ಆಗಿದ್ದಾರೆ ಹೌದಾ ಹೌದು ನಮ್ಮನೆ ಬಿಟ್ಟು ಅವ್ರ ಮನೆ ಹೋಗುದಿಲ್ವಾ ಅರ್ರ ಭಯಂಕರ ಅರ್ಥ ಮರಯ್ಯ ತಿಳ್ಕೊಳ್ಳಿಕ್ಕೆ ಮೊದಲು 15 ದಿವಸ ಬೇಕು ಹಾಗೆ. ಹಾ ತಂಗಿ ನಿನ್ನನ್ನು ಕಳಿ ಕೊಡುವುದು ಅಂತ ಹೇಳಿದ್ರೆ ಮನಸ್ಸಿಗೆ ಅಷ್ಟು ನೋವಾಗ್ತಾ ಇದೆ ಹೌದು ಇನ್ನು ನೀನಿಲ್ಲದೆ ಈ ಅರಮನೆಯನ್ನ ಊಹಿಸಿಕೊಳ್ಳುವುದು ಕಷ್ಟ ಚಂದಿರನಿಲ್ಲದ ಬಾರು ಹಾ ಇದು ಮಾತು ಆಹಾ ಆಹಾ ಎಲೆಗಳಿಲ್ಲದಿರುವ ಮರ ಆಹಾ ಆಹಾ ಕೂದಲಿಲ್ಲದ ಕರಡಿ ಬೀಜವಿಲ್ಲದ ಹಣ್ಣು ನೀನಿಲ್ಲದ ಅರಮನೆ ನನ್ನ ಪಾಲಿಗೆ ಶೂನ್ಯ ತಂಗಿ ಶೂನ್ಯ ಅಣ್ಣ ಅಕ್ಕೋ ಇವಳು ಸಾಹಿತ್ಯ ಹೊಟ್ಟೆಗೆ ಬಿಟ್ಟು ಮನೆ ತಂಗಿ ಸೇರಿದಂತ ಗಂಡನ ಮನೆಯಲ್ಲಿ ಎಲ್ಲಿಯಾದ್ರೂ ನಿನ್ನ ಮನಸ್ಸಿಗೆ ನೋವಾಯಿತು ಅಂತ ಆದ್ರೆ ಎಲ್ಲಿಯಾದ್ರೂ ಮನಸ್ಸಿಗೆ ಬೇಸರವಾಯಿತು ಅಂತ ಆದ್ರೆ ಹಿಂದು ಮುಂದೆ ನೋಡ್ಬೇಡ ತಂಗಿ ನೋಡ್ಬೇಡ. ಓಡ್ ಬಂದ್ಬಿಡು ತಂಗಿ ಓಡ್ ಬಂದ್ಬಿಡು ಎಂತ ಮಾತಾಡ್ತೀಯ ಆ ಪ್ರಕರಣ ಹೆಚ್ಚಾಗ್ತಾ ಉಂಟು ಈಗ ನೀ ಪುಸ್ತಕರಿಸ್ತಾ ಇದ್ದೀಯ ಮತ್ತೆ ಕಷ್ಟ ಆಗಿದೆ ಒಳ್ಳೆ ಇರುವುದು ತಂಗಿ ಇರ್ಬೇಕು ಕಷ್ಟ ಆಗ್ಲಿ ಸುಖ ಆಗ್ಲಿ ಗಂಡನೇ ದೇವರು ಅಂತ ಸಾಬಾಳ್ವೆ ಮಾಡು ಹಾ ಹಾಗೆ ಕಷ್ಟವೇ ಆಗ್ಲಿ ಸುಖವೇ ಆಗ್ಲಿ ಗಂಡನೊಟ್ಟಿಗೆ ಸಾಬನೆ ಮಾಡು ಹಾ? ಸಾಬಾಳ್ವೆ ಸಾಬಾಳ್ವೆ ಮಾಡು ಆಯ್ತು ಇಲ್ಲಿ ಕಲಿತ ಮುಗಿಯಿತು ಭಟ್ರೆ, ನಾಳೆ ಪುರ್ಸೊತ್ತುಂಟಾ ನಿಮ್ಗೆ? ಅದಾ ನಾಳೆ ಪುರ್ಸೊತ್ತುಂಟಾ? ನಾಳೆ ಗೊತ್ತಿಲ್ಲ ನಾಡಿದ್ದು ನಾ ಅರ್ಧೋ ಇಲ್ಲ ಕಾರ್ಯಕ್ರಮ ಉಂಟು. ಆಚೆ ನಾಡಿದ್ದು ಎಂತಕ್ಕೆ ನನ್ನದೇನೋ ತೋರಿಸುದಿತ್ತು ನಿಮ್ಗೆ. ನಂಗೆ ಅರ್ಥ ಆಗ್ಲಿಲ್ಲ ಜಾತಕ ಹಾಗೆ ಬಾಯ್ ಬಿಟ್ಟು ಹೇಳು ಜಾತಕ ತೋರಿಸ್ಬೇಕಿತ್ತು. ಯಾಕೆ ನನ್ನ ಮದುವೆ ವಿಚಾರ ಮಾತಾಡಿದ್ನಲ್ಲ. ಹಾ 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 ಮುಹೂರ್ತ ನೋಡ್ಲಿಕ್ಕ ಹಾ, ನಾನು ಈ ಮನೆ ಬರ್ಲಾ? ಬೇಡ ನೀವೇ ಹೇಳ್ತು ನಮ್ಮ ಮನೆ ಬರುದೇ ಬೇಡ ನೀವು ಬರ್ತೀರ? ನಾನು ನಿಮ್ಮ ಮನೆ ಬರುದು ಇಲ್ಲ ದಾರಿ ಮೇಲೆ ಸಿಕ್ಕು ಜಾತಿ ನೋಡಿ ಕಳ್ಸ್ಕೊಡ್ತೇನೆ ಆಯ್ತು. ಆಯ್ತಾ ಆದಷ್ಟು ಬೇಗ ನನಗೊಂದು ಮದುವೆ ಮಾಡ್ತೀನಿ. ಹಾ ನೋಡುವ ಹುಡುಗ ಹೆಚ್ಚಾಗ್ಬೇಕಲ್ಲ ಆಯ್ತು ಹಂಗೆ ಯಾಕೋ ಅನುಮಾನ ಪುರೋಹಿತ್ರೆ, ದೇವರಣೆ ಯಾಕೆ ದೇವಸ್ಥಾನ ಸುತ್ತು ಬರ್ತಿರುವಾಗ ನಿಮ್ಮೊಟ್ಟಿಗೆ ಬಂದದ್ದು ಕೆಲಸದೊಳೆ ಏನ್ ನೀವು ಪದೇ ಪದೇ ಇವಳು ನಿಮ್ಮ ಕೆಲಸದವಳೆ ತಂಗಿಯ ಕೇಶಾಲಂಕಾರಕ್ಕೆ ಇನ್ನೊಂದು ಬಹಳ ಸರಿಗಿತ್ತಲ್ಲ ಅವಳಿಗೆ ಸೇರಿಸಿದವ್ ನಾನೇ ಕೆಲಸ ಇರ್ಲಿ ಪುರೋಹಿತ್ರೆ, ಓ ಶೀಘ್ರವಾಗಿ ಬಂದು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಕೊಟ್ಟು ಮದುವೆಯನ್ನು ಮಾಡಿ ಪೂರೈಸಿಸಿ ಹೌದು. ಮತ್ತೆ ಸಿಗ್ತೇನೆ ಮತ್ತೆ ಸಿಗ್ಲಾಗುದಿಲ್ಲ ನಾವು ಕೇಳುವುದಲ್ಲ ಅದು ಮರ್ಯಾದೆ ನೀವೇ ಕೊಡ್ಬೇಕು ಓ, ನಾನೇ
ವರದಕ್ಷಿಣೆ ಮತ್ತೆ ಅವಸರದಲ್ಲಿ ಮರತೆ ಅಂತ ತಿಳಿಯುವುದು ಬೇಡ, ಹಾ. ವ್ಯವಸ್ಥೆ ಮಾಡುವ. ಹಾ. ಯಾರಲ್ಲಿ ಹಾ. ಬ್ರಾಹ್ಮಣರು ಬರ್ತಾರೆ, ಹಿಂದೆ ಮುಂದೆ ನೋಡ್ಬೇಡಿ, ಹಾ. ಮುಷ್ಟಿ ತೆಗೆದು ತೆಗೆದುಕೊಡಿ, ಮುಷ್ಟಿ ತೆಗೆದು ತೆಗೆದುಕೊಡಿ. ನಮಗೆ ಒಂದಾಳೆ ಬೇಡ.